ಬನ್ನಿ ನಮ್ಮ RVR ಶೈಲಿಯ ಮೊಸಪ್ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಒಗ್ಗರಣೆಗೆ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ, ಇದಕ್ಕೆ ಒಳ್ಳೆ ರುಚಿನೇ ಕೊಡುತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈಗ ಈರುಳ್ಳಿ ಹಾಗೂ ಟೊಮೆಟೊವನ್ನು ಇದಕ್ಕೆ ಸೇರಿಸ್ಕೋಣ. ಸ್ನೇಹಿತರೆ, ಇದು ನೋಡಿ ಚೆನ್ನಾಗಿ ಈಗ ಫ್ರೈ ಆಗ್ತಾ ಇದೆ. ಈ ಸಮಯದಲ್ಲಿ ನಾನು ಸೊಪ್ಪನ್ನು ಇದಕ್ಕೆ ಹಾಕೋತಿದ್ದೀನಿ. 4 ಥರ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಕ್ಕೆ ಪಾಲಕ್ಕು ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ್ಯಾವ ಥರ ಸೊಪ್ಪು ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ಸ್ನೇಹಿತರೆ, ನಾವು ಹಾಕಿರೋವಂಥ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಬಂದಿದೆ. ಈಗ ಚೆನ್ನಾಗಿ ಬೆಂದ ಮೇಲೆ ಈಗ ಇದನ್ನು ಮಸಿಬೇಕು. ಒಳ್ಳೆ ಘಮ ಘಮ ಅಂತಿರೋ ಮೊಸಪ್ಪು ರೆಡಿಯಾಗಿದೆ. ಒಳ್ಳೆ ಬಿಸಿ ಬಿಸಿಯಾದಂಥ ಮುದ್ದೆ, ಈಗ ಬಿಸಿ ಬಿಸಿ ಸಾಂಬಾರು. ಈಗ ಮುದ್ದೆಗೆ 1-2 ಸ್ಪೂನು ನೋಡಿ ಈ ಥರ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಿದ್ರೆ ಅದ್ರ ರುಚಿನೇ ಬೇರೆ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಫೋನ್ ಮಾಡಿ ಸಿಕ್ಕಿದಾಗ ಕೇಳ್ತಾ ಇದ್ರು, ಒಳ್ಳೆ ಸೊಪ್ಪಿನ ಸಾಂಬಾರು ಮೊಸಪ್ಪು ತೋರಿಸಿ ಅಂತ. ಇವತ್ತು ನೋಡಿ ಆ ಸೌಭಾಗ್ಯ ಸಿಕ್ಕಿದೆ. ಇವತ್ತು ಯಾಕೋ ಒಂದು ಮುದ್ದೆ, ಒಂದು ಮೊಸಪ್ಪು ಸಾಂಬಾರು ತಿನ್ನಬೇಕು ಅನ್ನಿಸ್ತು. ಬನ್ನಿ ನಮ್ಮ RVR ಕಿಚನಲ್ಲಿ ಸುಲಭವಾಗಿ ಹೇಗೆ ಮೊಸಪ್ಪು ಸಾಂಬಾರನ್ನು ಮಾಡ್ತೀವಿ. ಬೇಳೆ ಒಂದು ಬೇಯಿಸಿಟ್ಕೊಂಡ್ಬಿಟ್ರೆ ಒಂದು 10 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತಿದ್ದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನನಗೆ ಗೊತ್ತು ಎಲ್ಲರ ಮನೇಲೂ ಇದನ್ನು ಮಾಡೇ ಮಾಡ್ತೀವಿ ಅಂತ. ಆದರೆ ನಮ್ಮ RVRಲ್ಲಿ ಹೇಗೆ ಸುಲಭವಾಗಿ ಇದನ್ನು ಈಗ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನಮ್ಮ RVR ಶೈಲಿಯ ಮೊಸಪ್ಪು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಸ್ನೇಹಿತರೆ ನೋಡಿ, ಈಗ ಒಲೆ ಹಚ್ಚಿದ್ದೀನಿ. ಒಗ್ಗರಣೆಗೆ ಒಂದು 2-3 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ, ಇದಕ್ಕೆ ಒಳ್ಳೆ ರುಚಿನೇ ಕೊಡುತ್ತೆ. ಯಾರು ತುಪ್ಪ ಇಷ್ಟಪಡಲ್ವ ಇದಕ್ಕೆ ರಿಫೈನ್ಡ್ ಆಯಿಲ್ ಸಮೇತ ಉಪಯೋಗಿಸ್ಕೋಬೋದು. ನೋಡಿ, ತುಪ್ಪ ಕಾಯ್ತಿದ್ದಂಗೆ 1 ಚಮಚದಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ಸಿಡಿತಿದ್ದಂಗೆ 1 ಚಮಚದಷ್ಟು ಜೀರಿಗೆ ಹಾಕೊಳ್ತಿದ್ದೀನಿ. ಹಾಗೇನೆ ಒಂದು ಅರ್ಧ ಚಮಚ ಕಾಳುಮೆಣಸು ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಗ್ಗರಣೆ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು 1 ಮುಷ್ಟಿಯಷ್ಟು, ಒಂದು 50 ಗ್ರಾಮ್ ಅಷ್ಟು ಹಸಿಮೆಣಸಿನಕಾಯಿನ ಸೀಳ್ಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈಗ ಈರುಳ್ಳಿ ಹಾಗೂ ಟೊಮೆಟೊವನ್ನು ಇದಕ್ಕೆ ಸೇರಿಸ್ಕೋಣ. ನಾನು 2 ಈರುಳ್ಳಿ 2 ಟೊಮೆಟೊ ಈಗ ಗುಂಡು ಹೋಳು ಹಚ್ಕೊಂಬಂದಿದ್ದೀನಿ. ಈಗ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು ಕುಕ್ಕರಲ್ಲೂ ಕೂಡ ಮಾಡ್ಬೋದು. ನಾನು ಇದನ್ನು ಚೆನ್ನಾಗಿ ನಿಮಗೆ ಕಾಣಬೇಕು, ಮತ್ತು ನಾವು ಜನರಲ್ಲಾಗಿ ದೊಡ್ಡ ದೊಡ್ಡ ಪಾತ್ರೆಗಳು ಮಾಡಿದಾಗ ಇದೇ ಪ್ರೊಸೀಜರಲ್ಲಿ ಮಾಡ್ತೀವಿ. ಅದಕ್ಕೋಸ್ಕರ ಇದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ನೇಹಿತರೆ ನೋಡಿ, ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಬೆಳ್ಳುಳ್ಳಿ, ಒಂದು 2 ಉಂಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಯಾರು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ವೋ ಅದನ್ನು ಸ್ಕಿಪ್ ಮಾಡ್ಬೋದು. ಸ್ನೇಹಿತರೆ, ಇದು ನೋಡಿ ಚೆನ್ನಾಗಿ ಈಗ ಫ್ರೈ ಆಗ್ತಾ ಇದೆ. ಈ ಸಮಯದಲ್ಲಿ ನಾನು ಸೊಪ್ಪನ್ನು ಇದಕ್ಕೆ ಹಾಕೋತಿದ್ದೀನಿ. ಸೊಪ್ಪಲ್ಲಿ ನಾನು ದಂಟಿನ ಸೊಪ್ಪು, ಅರವೆ ಸೊಪ್ಪು, ಹಾಗೆಯೇ ಮೆಂತ್ಯ ಸೊಪ್ಪು, ಹಾಗೆ ಸಬ್ಬಕ್ಕಿ ಸೊಪ್ಪು 4 ಥರ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಕ್ಕೆ ಪಾಲಕ್ಕು ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ್ಯಾವ ಥರ ಸೊಪ್ಪು ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ಸೊಪ್ಪು ಇದಕ್ಕೆ ಸುಭಿಕ್ಷವಾಗಿ ಹಾಕಬೇಕು, ಅಂದರೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊಪ್ಪು ಜಾಸ್ತಿ ಇದು ಪ್ರಮಾಣದಲ್ಲಿದ್ರೇ ತುಂಬ ರುಚಿಯಾಗಿರುತ್ತೆ. ಆದ್ದರಿಂದ ನೋಡಿ, ಸೊಪ್ಪು ಟೋಟಲ್ ಎಲ್ಲ ಸೇರಿ ಒಂದು 2 ಕಟ್ಟಷ್ಟು, ಗ್ರಾಮ್ ಲೆಕ್ಕದಲ್ಲಿ ಅಂದರೆ ಒಂದು 200 ಗ್ರಾಮ್ ಅಷ್ಟು ಸೊಪ್ಪನ್ನು ಈಗ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು 5-6 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ ನೋಡಿ, ಈಗ ಟೊಮೆಟೊ, ಈರುಳ್ಳಿ ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ಈಗ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊಪ್ಪು ಹಾಕಿದ ತಕ್ಷಣ ನೋಡಿ ಈ ಥರ ಚೆನ್ನಾಗಿ ಒಂದು 2 ಸಲ ತಿರುಗಿಸ್ಕೋಬೇಕು. ಸ್ನೇಹಿತರೆ ನೋಡಿ, ಇದು ಆ ಫ್ರೈ ಮಾಡ್ತಿದ್ದಂಗೆ ಆ ಸೊಪ್ಪಿನ ಘಮ 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 ಅಂತಿರಬೇಕು, ಅಷ್ಟು ಚೆನ್ನಾಗಿರುತ್ತೆ. ಈಗ ಆ ಸೊಪ್ಪಿನದೆಲ್ಲ ಫ್ಲೇವರ್ ಅಂದರೆ ಚೆನ್ನಾಗಿ ಅದನ್ನು ಫ್ರೈ ಆಗ್ತಿದ್ದಂಗೆ ನಾನು ಒಂದು 100 ಗ್ರಾಮ್ ತೊಗರಿಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಆ ಬೇಯಿಸಿಟ್ಕೊಂಡಿರುವಂಥ ತೊಗರಿಬೇಳೆಯನ್ನು ಇದಕ್ಕೆ ಸೇರಿಸ್ಕೊಂಡು ನಿಧಾನಕ್ಕೆ ಕುದಿ ಬರ್ತಿದ್ದಂಗೆ ಮಸ್ಕೊಂಡು ಅದನ್ನು ನೀಟಾಗಿ ರೆಡಿ ಮಾಡ್ಕೊಂಬೋಣ. ಈಗ ನಾನು ಒಂದು 100 ಗ್ರಾಮ್ ತೊಗರಿಬೇಳೆಯನ್ನು ಬೇಯಿಸಿಟ್ಕೊಂಡಿರೋಂಥ ತೊಗರಿಬೇಳೆಯನ್ನು ಈಗ ಹಾಕ್ತಾಯಿದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿಗೆ 1 ಗ್ಲಾಸಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊತೀನಿ. ಸ್ನೇಹಿತರೆ, ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಈಗ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬೋಣ.
ಸ್ನೇಹಿತರೆ, ಇದು ಈಗ ನಾನು ಸೊಪ್ಪು, ಟೊಮೆಟೊ, ಬೇಳೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಕುದಿ ಬರಲಿ, ಆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ, ಆಮೇಲೆ ಮಸಿಯೋಕ್ಕೆ ಶುರು ಮಾಡೋಣ. ತುಂಬ ಚೆನ್ನಾಗಿ ಬರುತ್ತೆ. ಮುಂಚೆ ಒಂದು ಸ್ವಲ್ಪ ತೊಗೊಂಡು ಫ್ರೈ ಮಾಡ್ತಿದ್ರೆ ಹಳೆ ಕಾಲದಲ್ಲಿ ತೊಗೊಂಡು ಆ ಒರಳು ಕಲ್ಲಲ್ಲಿ ಒಂದು ಸಲ ಮಸ್ಕೊಂಡು ಆಮೇಲೆ ಹಾಕೊಳ್ಳೋ ಒಗ್ಗರಣೆ ಅದು ಇನ್ನೂ ಸೂಪರಾಗಿರೋದು. ಈಗ ಒರಳು ಕಲ್ಲಲ್ಲಿ ರುಬ್ಬೋರಿಲ್ಲ, ನಾವು ರುಬ್ಬೋಕ್ಕೆ ಶಕ್ತಿ ಇಲ್ಲ, ಅದಕ್ಕೋಸ್ಕರ ಇದೊಂದು ಪ್ರೊಸೀಜರನ್ನು ಮಾಡ್ಕೊಂಡಿದ್ದೀವಿ. ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ನಡೀತಾನೆ ಇರುತ್ತೆ, ಆ ಥರ ಮಾಡ್ತಿದ್ವಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಈ ಥರನೂ ಪ್ರಯತ್ನ ಮಾಡಿ, 100% ಚೆನ್ನಾಗಿರುತ್ತೆ. ಹಾಗೆ ಮನೇಲಿ ಪ್ರಯತ್ನ ಮಾಡಿ ಅಂದ ತಕ್ಷಣ ನಾನು ಒಂದು ವಿಚಾರ ಹೇಳಬೇಕು. ಈಗ ಆಲ್ರೆಡಿ ನೀವು ಎಲ್ಲ ಕಡೆ ಕೇಳಿರ್ತೀರ, ಊಟ.ಆ್ಯಪ್ ಅಂತ ಹೊಸ ಒಂದು ಕಂಪ್ನಿಯನ್ನು ಶುರು ಮಾಡಿದ್ದೀವಿ. ಅದರಲ್ಲಿ ಮನೆ ಊಟವನ್ನು ನಮ್ಮ ಅನಲಕ್ಷ್ಮಿಯರು ಮನೆಗೆ ಯಾರ್ಯಾರು ಮನೆ ಊಟವನ್ನು ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಎಲ್ಲರಿಗೂ ತಲುಪಿಸೋ ವ್ಯವಸ್ಥೆಯನ್ನು ನಾವು ಈಗ ಆಲ್ರೆಡಿ ಸಿದ್ಧತೆಯನ್ನು ನಡೆಸಿದ್ದೀವಿ. ಆಲ್ರೆಡಿ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಸುಮಾರು ಜನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಮನೆ ಊಟಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನಮ್ಮ ಅನ್ನಲಕ್ಷ್ಮಿಯರು ಈಗ ಆಲ್ರೆಡಿ ಮನೆ ಊಟ ನಾವು ಕೊಡ್ತೀವಿ ಅಂತ 500ಕ್ಕೂ ಹೆಚ್ಚು ಅನ್ನಲಕ್ಷ್ಮಿಯರುಗಳು ತಯಾರಾಗಿ ನಿಂತಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಅವ್ರಗಳ ಮನೆ ಊಟವನ್ನು ನೀವು ಎಂಜಾಯ್ ಮಾಡಿ ಮನೆಗೆ ತರಿಸ್ಕೊಳ್ಳಿ. ನಮ್ಮ ಊಟ.ಆ್ಯಪಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ್ರೆ ನಿಮ್ಮ ಮನೆ ಬಾಗಿಲಿಗೆ ನಾವು ಮನೆ ಊಟವನ್ನು ಸಪ್ಲೈ ಮಾಡ್ತೀವಿ. ಒಬ್ಬರು ಇರಲಿ, ಇಬ್ಬರು ಇರಲಿ, 5 ಜನ ಇರಲಿ, ಮನೇಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ನಾವು ಹತ್ತಿರದ ನಮ್ಮ ಅನ್ನಲಕ್ಷ್ಮಿಯರುಗಳ ಮನೆಯಿಂದ ಒಳ್ಳೊಳ್ಳೆ ಮನೆ ಊಟ, ಪ್ರೀತಿ ತುಂಬಿರೋ ಮನೆ ಊಟವನ್ನು ನಿಮಗೆ ಸಪ್ಲೈ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ. ಸ್ನೇಹಿತರೆ, ನಾವು ಹಾಕಿರೋವಂಥ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಬಂದಿದೆ. ಈಗ ಚೆನ್ನಾಗಿ ಬೆಂದ ಮೇಲೆ ಈಗ ಇದನ್ನು ಮಸಿಬೇಕು. ಆವಾಗಲೇ ನಿಮ್ಗೆ ಅದು ರುಚಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಒಳ್ಳೆ ಮುದ್ದೆ, ಒಳ್ಳೆ ರುಚಿಕರವಾಗಿಂಥ ಮೊಸಪ್ಪು ರೆಡಿ ಆಗುತ್ತೆ. ಈಗ ಮಸಿಯೋದಕ್ಕೆ ನೋಡಿ, ನಾನು ಈ ಥರದ್ದು ಈ ಮಸಿಯೋದನ್ನು ತೊಗೊಂಡಿದ್ದೀನಿ. ಮುಂಚೆ ಎಲ್ಲ ಒಳ್ಳೆ ಕಲ್ಲಲ್ಲಿ ಮಸಿಬೋದಾಗಿತ್ತು, ಕೆಲವರು ಮಿಕ್ಸಿಲಿ ರುಬ್ಬಿಟ್ಟು ಹಾಕ್ಬಿಡ್ತಾರೆ, ಅದು ಚೆನ್ನಾಗಿರುತ್ತೆ. ಎಲ್ಲನೂ ಒಂದೊಂದು ಪ್ರೊಸೀಜರ್ ಅಷ್ಟೇ, ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರೆ. ಈಗ ನಾನು ಇದನ್ನು ಮಸ್ಬಿಡ್ತೀನಿ ಕೈಯಲ್ಲಿ. ಇದನ್ನು ಸಣ್ಣ ಅಂದರೆ ಚೆನ್ನಾಗಿ ಜಾಸ್ತಿ ಉರಿಯೋ ಟೈಮಲ್ಲಿ ಈ ಥರ ಮಸಿಯೋಕೆ ಹೋಗ್ಬೇಡಿ, ಅಂದರೆ ಕೈಗೆಲ್ಲ ಹಾರುತ್ತೆ. ಸ್ವಲ್ಪ ಉರಿಯನ್ನು ಕಮ್ಮಿ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಇದರಲ್ಲಿ ಮಸ್ಕೋಬೋದು. ಈಗ ಇದನ್ನು ಮಸ್ತ್ಬೇಡ. ಸ್ನೇಹಿತರೆ ನೋಡಿ, ಈ ಥರ ಚೆನ್ನಾಗಿ ಮಸ್ತಾಗಿದೆ. ಈಗ ಚೆನ್ನಾಗಿದು ಕುದಿತನೂ ಇದೆ, ಒಳ್ಳೆ ಘಮ ಘಮ ಅಂತಿರೋ ಮೊಸಪ್ಪು ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆನೂ ರೆಡಿ ಇದೆ. ಬನ್ನಿ ರುಚಿ ನೋಡೋಣ. ಇದನ್ನು ಅಕಸ್ಮಾತ್ ನೀವು ಕೈಯಲ್ಲಿ ಮಸಿಯೋಕ್ಕೆ ಸಮಸ್ಯೆ ಆಗುತ್ತೆ, ಆ ಥರ ಏನಾರ ಇದ್ದರೆ ನೀವು ಮಿಕ್ಸಿಲಿ ಕೂಡ ಸ್ವಲ್ಪ ನಾವು ಫ್ರೈ ಮಾಡ್ತೀವಲ್ಲ, ಆ ಟೈಮಲ್ಲೇ ಒಂದು ಅರ್ಧ ಎತ್ಕೊಂಡು ಅದನ್ನು ಮಿಕ್ಸಿಲಿ ಒಂದು ಸುಮ್ಮನೆ ಒಂದು ತರಿ ಒಂದು 2 ಸಲ ಹಿಂಗೆ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು, ಪೂರ್ತಿ ಎಲ್ಲ ಇದಾಗ್ಬಿಡುತ್ತೆ. ಆ ಥರ ಮಾಡ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಇದನ್ನು ಕೈಯಲ್ಲೇ ಮಸಿಬೇಕು ಅನ್ನೋದೇನಿಲ್ಲ, ಮಿಕ್ಸಿಲಿ ಕೂಡ ಒಂದು 2 ಸಲ ಹಿಂಗೆ ಆಡಿಸ್ಬಿಟ್ಟು ಮಸ್ಕೊಂಡು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಳ್ಳೆ ಘಮ ಘಮ ಅಂತಿರೋ ಮೊಸಪ್ಪು ರೆಡಿಯಾಗಿದೆ. ಈಗ ಮುದ್ದೆನೂ ರೆಡಿಯಾಗಿದೆ. ಬನ್ನಿ ರುಚಿ ನೋಡೋಣ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಳ್ಳೆ ಬಿಸಿ ಬಿಸಿಯಾದಂಥ ಮುದ್ದೆ, ಈಗ ಬಿಸಿ ಬಿಸಿ ಸಾಂಬಾರು. ಸ್ವರ್ಗಕ್ಕೆ ಇನ್ನೇನು ಬೇಕು ಹೇಳಿ. ಸ್ವರ್ಗದಲ್ಲಿದ್ದಾಗ ಒಳ್ಳೆ ಬಿಸಿ ಬಿಸಿ ಮುದ್ದೆ, ಒಳ್ಳೆ ಸೊಪ್ಪು ಸಾಂಬಾರು ಇದ್ದರೆ ಆರೋಗ್ಯನೂ ಸೂಪರು. ಒಳ್ಳೆ ದೇಹಕ್ಕೂ ತುಂಬ ಒಳ್ಳೇದಿದು, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಮನೇಲಿ ಪ್ರಯತ್ನ ಮಾಡ್ತಾಯಿರಿ ಅವಾಗವಾಗ, ಒಂದ್ಸಲ ಅಲ್ಲ ಅವಾಗವಾಗ ಪ್ರಯತ್ನ ಮಾಡಿ, ಒಳ್ಳೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇದಕ್ಕೆ ಯಾರು ರುಚಿ ಇನ್ನೂ ಜಾಸ್ತಿ ಇನ್ನೂ ಚೆನ್ನಾಗಿರಬೇಕು ಅಂತ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕೋಬೋದು. ಈಗ ಮುದ್ದೆಗೆ ಒಂದು 2 ಸ್ಪೂನು ನೋಡಿ ಈ ಥರ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಿದ್ರೆ ಅದ್ರ ರುಚಿನೇ ಬೇರೆ. ಮುದ್ದೆನ ಆ ಸಾಂಬಾರು ಜೊತೆ ಹಿಂಗೆ ಒಂದ್ಸಲ ತಿರುಗಿಸ್ಕೊಂಡು ಒಂದ್ಸಲ ನುಂಗದ ಅಂದರೆ ಅದ್ರ ರುಚಿನೇ ಬೇರೆ. ಆಹಾ ಅಂತಿರಬೇಕು. ತೃಪ್ತಿ ಕೊಡೋವಂಥ ಊಟ ಅಂತ ಹೇಳ್ತಾರಲ್ಲ, ಆ ತೃಪ್ತಿ ಕೊಡೋಂಥ ಊಟಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾ, ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಮನೆ ಮದುವೆ ಕಾರ್ಯಕ್ರಮ ಇರ್ಬೋದು, ಯಾವುದೇ ರೀತಿಯಾದಂಥ ಶುಭ ಸಮಾರಂಭಗಳಿರ್ಬೋದು, ದಯವಿಟ್ಟು ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಕಾರ್ಯಕ್ರಮವನ್ನು ಇದೇ ಥರ ಒಳ್ಳೊಳ್ಳೆ ಟ್ರೆಡಿಷ್ನಲ್ ರೆಸಿಪಿಗಳ ಜೊತೆ ಇನ್ನೂ ಹೆಚ್ಚು ಚೆನ್ನಾಗಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.